ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ದಂಪತಿ ಮದುವೆ ಸಂಭ್ರಮಾಚರಣೆ ಬಹುತೇಕ ಮುಕ್ತಾಯವಾಗಿದೆ. ಹೈದರಾಬಾದ್ನಲ್ಲಿ ನಿನ್ನೆ ಸಂಜೆ ಅದ್ದೂರಿಯಾಗಿ ರಿಸೆಪ್ಷನ್ ಪಾರ್ಟಿ ಏರ್ಪಡಿಸಲಾಗಿತ್ತು. ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್, ಕಾಲಿವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ಸಾಕಷ್ಟು ರಾಜಕೀಯ ಮುಖಂಡರು ಭಾಗಿಯಾಗಿ ನವ ವಧುವರರಿಗೆ ಶುಭ ಹಾರೈಸಿದ್ದಾರೆ. ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಿಸೆಪ್ಷನ್ ಪಾರ್ಟಿಗೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ವಿಜಯ್ ರಶ್ಮಿಕಾ ಮಿಂಚಿದ್ದು ವಿಶೇಷವಾಗಿತ್ತು. ಕೆಂಪು ಬಣ್ಣದ ಮೈಸೂರು ಸಿಲ್ಕ್ ಸೀರೆಯಲ್ಲಿ ರಶ್ಮಿಕಾ ಕಂಗೊಳಿಸಿದ್ರು. ಉದ್ದನೆಯ ಬಿಳಿ ಕುರ್ತಾ ಹಾಗೂ ಪಂಚೆ ಧರಿಸಿ ವಿಜಯ್ ಕಾಣಿಸಿಕೊಂಡಿದ್ರು. ಕೊಡಗಿನ ಬೆಡಗಿ ರಶ್ಮಿಕಾ ಉಟ್ಟಿದ್ದ ಸೀರೆಯ ವಿಶೇಷತೆಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಭಾರಿ ಚರ್ಚೆ ನಡೆದಿದೆ. ಶ್ರೀಮಂತ ಕೊಡವ ಪರಂಪರೆಯನ್ನ ತಮ್ಮ ವೇಷಭೂಷಣದಲ್ಲಿ ರಶ್ಮಿಕಾ ಪ್ರದರ್ಶಿಸಿದ್ದಾರೆ. ಸಾಮಾನ್ಯವಾಗಿ ತಾರೆಯರು ಮದುವೆ ಸಮಾರಂಭಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಆರಕ್ಷತೆಗೆ ಡಿಸೈನರಿ ಸೀರೆ ಅಥವಾ ಲೆಹಂಗಾದಲ್ಲಿ ಮಿಂಚುತ್ತಾರೆ. ರಶ್ಮಿಕಾ ತಮ್ಮ ಸಂಸ್ಕೃತಿಯನ್ನ ಮರೆತಿಲ್ಲ. ಸಾಂಪ್ರದಾಯಿಕ ಮೈಸೂರು ಸಿಲ್ಕ್ ಸೀರೆ ಉಟ್ಟು ಮೋಡಿ ಮಾಡಿದ್ದಾರೆ. ಚಿನ್ನದ ಬಣ್ಣದ ಜರಿ ಹೊಂದಿದ್ದ ಕೆಂಪು ಸೀರೆ ಸಾನ್ವಿ ಅಂದ ಹೆಚ್ಚಿಸಿತ್ತು. ಸೂಕ್ಷ್ಮವಾಗಿ ಗಮನಿಸಿದರೆ ಆ ಸೀರೆಯ ವಿಶೇಷತೆ ಏನು ಎನ್ನುವುದು ಗೊತ್ತಾಗುತ್ತದೆ. ರಶ್ಮಿಕಾ ಉಟ್ಟಿದ್ದ ಕೆಂಪು ಬಣ್ಣದ ಸೀರೆಯಲ್ಲಿ ಕಪ್ಪು ಹಾಗೂ ಚಿನ್ನದ ಬಣ್ಣದ ಬಾರ್ಡರ್ ವಿಶೇಷವಾಗಿತ್ತು. ಕರ್ನಾಟಕ ರಾಜ್ಯ ಲಾಂಛನ ಗಂಡ ಬೇರುಂಡ ಪಕ್ಷಿಯ ಚಿಹ್ನೆಯನ್ನ ಕಸೂತಿ ಮಾಡಲಾಗಿತ್ತು. ಗಂಡ ಬೇರುಂಡ ಶಕ್ತಿ ಮತ್ತು ಸಂರಕ್ಷಣೆಯ ಸಂಕೇತವಾಗಿತ್ತು. ಮೈಸೂರು ಒಡೆಯರು ಹಾಗೂ ಕರ್ನಾಟಕ ಸರ್ಕಾರದ ಅಧಿಕೃತ ಲಾಂಛನವಾಗಿದೆ. ಜೇಡ್ ಬೈ ಎಂಕೆ ಚಿತ್ರದ ಕಲಾತ್ಮಕ ನಿರ್ದೇಶಕಿ ಮೋನಿಕಾ ಶಾ ರಶ್ಮಿಕಾ ಸೀರೆ ಡಿಸೈನ್ ಮಾಡಿದ್ರು ಎಂದು ವರದಿಯಾಗಿದೆ. ರಶ್ಮಿಕಾ ತೊಟ್ಟಿದ್ದ ಕಪ್ಪು ಸಾ ಹಿಂಬದಿಯಲ್ಲಿ ಕೊಡವ ಚಿಹ್ನೆಯ ಗಮನಿಸಬಹುದು. ಕೊಡಗಿನ ಸಂಸ್ಕೃತಿ, ವೀರತ್ವ ಮತ್ತು ಹೆಮ್ಮೆಯ ಸಂಕೇತ ಓಡಿ ಕತ್ತಿ, ಪೀಚೆ ಕತ್ತಿ ಮತ್ತು ಕೋವಿ ಒಳಗೊಂಡ ಕೊಡವ ಚಿಹ್ನೆಯ ಎದ್ದು ಕಾಣುತ್ತಿದೆ. ದೇವಸ್ಥಾನದ ಶೈಲಿಯ ಚಿನ್ನಾಭರಣ ಧರಿಸಿ ರಶ್ಮಿಕಾ ಮಿಂಚಿದ್ರು. ಅದಕ್ಕೊಪ್ಪುವ ಕಿವಿಯೋಲೆ, ಕೈಬಳೆ, ಉಂಗುರ, ವಡ್ಡಾಣ ಹೀಗೆ ಬಹಳ ವಿಶೇಷವಾಗಿ ಕೊಡಗಿನ ಚೆಲುವೆ ಸಿಂಗಾರಗೊಂಡಿದ್ರು. ಅಭಿಮಾನಿಗಳು ರಶ್ಮಿಕಾ ಲುಕ್ ನೋಡಿ ಮೆಚ್ಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ವಿರೋಶ್ ದಂಪತಿ ಆರಕ್ಷತೆ ಕಾರ್ಯಕ್ರಮ ನೆರವೇರಿದೆ. ಚಿರಂಜೀವಿ, ರಾಮ್ ಚರಣ್ ದಂಪತಿ, ಅಲ್ಲು ಅರ್ಜುನ್, ರವಿತೇಜ, ನಾಗಾರ್ಜುನ, ವೆಂಕಟೇಶ್, ರಾಣಾ ದಗುಬಟ್ಟಿ, ಶ್ರೀಲೀಲಾ, ಮೃಣಾಲ್ ಠಾಕೂರ್ ಹೀಗೆ ಟಾಲಿವುಡ್ ಸ್ಟಾರ್ ನಟ ನಟಿಯರು ಆರಕ್ಷತೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು. ಭಾರಿ ಭದ್ರತೆ ನಡುವೆ ಹೈದರಾಬಾದ್ ತಾಜ್ ಕೃಷ್ಣ ಹೋಟೆಲ್ನಲ್ಲಿ ಆರಕ್ಷತೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಫೆಬ್ರವರಿ 26ರಂದು ಉದಯಪುರದಲ್ಲಿ ವಿರೋಶ್ ಜೋಡಿಯ ಡೆಸ್ಟಿನೇಷನ್ ವೆಡ್ಡಿಂಗ್ ನಡೆದಿತ್ತು. 4-5 ದಿನಗಳಿಂದ ಜೋಡಿಯ ಮದುವೆ ಸಂಭ್ರಮಾಚರಣೆ ನಡೆದಿತ್ತು. ಗೀತಾ ಗೋವಿಂದಂ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದ ಜೋಡಿ ಪರಸ್ಪರ ಪ್ರೀತಿಸಿ ಪೋಷಕರ ಒಪ್ಪಿಗೆ ಪಡೆದು ಈಗ ಹಸೆಮಣೆ ಏರಿದ್ದಾರೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.